ರಾಜ್ಯ ಒಕ್ಕೂಟ ಬೆಂಗಳೂರು ಹಾಗೂ ಅಂಗವಿಕಲರ ಕಾರ್ಯಕರ್ತರ ಸಂಘ ಇವರ ಅರ್ಜಿಯಲ್ಲಿ ನಿರ್ದಿಷ್ಟ ಧರಣಿ ಸತ್ಯಾಗ್ರಹವನ್ನು ಇದು 2ನೇ ವರ್ಷ ನಾವು ಬಸವ ಜನ್ಮಸ್ಥಳ ಬಸವನ ಬಾಗೇಡಿ ಪಟ್ಟಣದಿಂದ ವಿಕಲಚೇತನರು ಅವ್ರಿಗೆ ಆದಂಥ ನೋವುಗಳನ್ನು ತೋಡ್ಕೊಳಕ್ಕೆ ಬೆಂಗಳೂರುವರೆಗೆ 600-700 ಕಿಲೋಮೀಟರ್ ಗಟ್ಟಲೆ 3 ಗಾಲಿ ಸೈಕಲ್ ಕಡೆ ವಿಕಲಚೇತನರ ಬಗ್ಗೆ ಗಮನ ಹರಿಸುವ ಕಾರಣಕ್ಕಾಗಿ ಮತ್ತೆ ಈ ವರ್ಷ ಕೂಡ ಇಡೀ ರಾಜ್ಯದ ಮೂಲೆಯ ವಿಕಲಚೇತನರು ಎಲ್ಲರೂ ಒಗ್ಗೂಡಿಕೊಂಡು ನಿರ್ದಿಷ್ಟ ಭಾಳ ಪೂರ್ಣ ಸರ್ಕಾರ ಯಾವುದೇ ರೀತಿ ಸ್ಪಂದನೆ ಮಾಡ್ತಿಲ್ಲ. ಇಲ್ಲ ಸಲ್ಲದ ಭಾಗ್ಯಗಳನ್ನು ಕೊಡುವುದಕ್ಕಿಂತ ವಿಕಲಚೇತನರ ಭಾಳ ಮಂದಿ ಇರೋದರಿಂದ ಅವರು ಕಷ್ಟ ಸುಖದಲ್ಲಿ ಸರ್ಕಾರ ಅವ್ರದ್ದೇ ಆದಂಥ ಒಂದು ಕೊಡುಗೆಯನ್ನು ನೀಡಬೇಕು. ಬರುವ ಈ ಬಜೆಟ್ನಲ್ಲಿ ವಿಶೇಷವಾಗಿ ಮೊದಲು ವಿಕಲಚೇತನರಿಗೆ ಬಜೆಟ್ ಆಗಿರಲಿ ಅಂತ ಹೇಳಿಕೆಯಿಂದ ಸರ್ಕಾರಕ್ಕೆ ಈ ಮೂಲಕ ನಾನು ಆಗ್ರಹಿಸುತ್ತೇನೆ. ಯಾಕಪ್ಪ ಅಂದರೆ ವಿಕಲಚೇತನರಿಗೂ ಅವರು ಕೂಡ ಒಂದು ಮನಸ್ಸದ, ಒಂದು ಒಳ್ಳೆಯ ಜ್ಞಾನವನ್ನು ಕೊಡ್ತಾರೆ, ವಿದ್ಯೆ ಅದ, ಬುದ್ಧಿ ಅದ, ಮತ್ತು ರಾಜಕಾರಣದಲ್ಲಿ ಮತ್ತು ಇವು ಗ್ರಾಮ ಪಂಚಾಯತಿಗಳಲ್ಲಿ ಆಗಿರ್ಬೋದು, ಪುರಸಭೆಯಲ್ಲಿ ಆಗಿರ್ಬೋದು, ಮತ್ತು ಆಗಿರ್ಬೋದು, ವಿಧಾನಸೌಧದಲ್ಲಿ ಎಲ್ಲದರಲ್ಲಿ ಕೂಡ ಅವರಿಗೆ ಒಂದು ಮೀಸಲಾತಿಯನ್ನ ಈ ಸರ್ಕಾರ ನೀಡಬೇಕು. ಒಂದು ಮೀಸಲಾತಿ ಒಬ್ಬರ ಈಗ ಜಾತಿಗಳನ್ನು ವಿಂಗಡಣೆ SC, ST, OBC, ಜನರಲ್ ಇಂಥವೆಲ್ಲ ಹೆಂಗೆ ಇಡ್ತಾರ, ವಿಕಲಚೇತನರಿಗೆ ಒಂದು ಮೀಸಲವನ್ನ ಘನ ಸರ್ಕಾರ ಮೀಸಲವನ್ನು ಇಡಬೇಕು ಅಂತಕ್ಕಂಥ ಮಾತನ್ನು ಸರ್ಕಾರಕ್ಕೆ ಹೇಳ್ತೀನಿ. ಭಾಳ ಅವರು ಸಂಸಾರ ಅದಾವು, ಕುಟುಂಬ ಅದಾವು, ಹೆಂಡ್ರದಾರ, ಮಕ್ಕಳದಾರ, ಎಲ್ಲ ವಿಕಲಚೇತನರಿಗೆ ಈಗ ಬರುವ ಮಾಸಾಸನ ಈಗ ಅವರಿಗೆ ಸಾಲದೇ ಇದ್ದ ಕಾರಣಕ್ಕಾಗಿ ಘನ ಸರ್ಕಾರ ಬಜೆಟ್ನಲ್ಲಿ ಶೇಕಡ 75ಕ್ಕಿಂತ ಮೇಲೆ ಇರ್ತಕ್ಕಂಥ ಏನು ಅಂಗವಿಕಲರಿಗೆ 6,000 ನಿಗದಿಯನ್ನು ಕಡ್ಡಾಯಗೊಳಿಸಬೇಕು ಬರುವ ಬಜೆಟ್ನಲ್ಲಿ, ಮತ್ತು ಅದರ ಕೆಳಗಿರೋವರಿಗೆ 4,000 ಕಡ್ಡಾಯವನ್ನು ಗೊಳಿಸಬೇಕು. ಘನ ಸರ್ಕಾರ ಏನು ಅಂಗವಿಕಲ ನೀವು ಏನು ಪಗಾರನ್ನು ಕೊಡ್ತೀರಿ ಅದನ್ನು 6ಕ್ಕೆ ಏರಿಸಿ ಕೆಳಗಿದ್ದ ಕಡಿಮೆ ಪ್ರಮಾಣದಲ್ಲಿ ಇರ್ತಕ್ಕಂಥ ಅಂಗವಿಕಲರಿಗೆ 4,000 ನಿಗದಿಪಡಿಸಬೇಕು. ಅಂದ್ರೆ ಮಾತ್ರ ವಿಕಲಚೇತರ ಭವಿಷ್ಯ ಭಾಳ ಹಸನಾಗ್ತದ. ನಿಮ್ಮ ಸರ್ಕಾರ ಮೇಲೆ ಅವ್ರಿಗೂ ಕೂಡ ನಂಬಿಕೆ ಬರ್ತದ. ನಿಮ್ಮದೇ ಆದಂಥ ಒಂದು ಚಾಪ ಬರುವ ಬಜೆಟ್ನಲ್ಲಿ ಮಂಡನೆ ಆಗಬೇಕು ಅಂತಕ್ಕಂಥ ಮಾತನ್ನು, ಮತ್ತು ಇಲ್ಲಿಯಿಂದ ಹೋಗ್ತಕ್ಕಂಥ ಬಸವ ಜನ್ಮಸ್ಥಳ ಬಸವನ ಬಾಗೇಡಿ ತಾಲೂಕಿನಿಂದ ಹೋಗ್ತಕ್ಕಂಥ ಈ ಮಲ್ಲು ಬಿರಾದರ್ ಅವರ ನೇತೃತ್ವದಲ್ಲಿ ಮತ್ತು ಇವರೆಲ್ಲ ಅವರಿವರ ಹೆಸರು ಹೇಳದೆ ಎಲ್ಲರೂ ನೇತೃತ್ವದಲ್ಲಿ ಇವತ್ತಿನ ದಿನ ಬೆಂಗಳೂರು ಏನು ಹೋರಾಟ ಧರಣಿ ಸತ್ಯಾಗ್ರಹ ನಿಮ್ಮ ಹೋರಾಟಕ್ಕೆ ಆ ಈಶ್ವರಗುರು ಬಸವಣ್ಣ ಜಯ ಸಿಗಲಿ ಎಂದು ಆ ಈಶ್ವರಗುರು ಬಸವಣ್ಣನಲ್ಲಿ ಪ್ರಾರ್ಥಿಸುತ್ತಾ ನಿಮ್ಮೆಲ್ಲರಿಗೆ ಶುಭವಾಗಲಿ ಅಂತ ಹೇಳಿ ನನ್ನೊಂದೆರಡು ಮಾತು ಮುಗಿಸುತ್ತೇನೆ. ಜೈ ಬಸವೇಶ.